ಇದರಿಂದಾಗಿ ದೇಶದ ಜನಕ್ಕೆ ಕಷ್ಟವಾಗ್ತಾ ಇದೆ. ಕೇಂದ್ರ ಸರ್ಕಾರ ಅನೇಕ ತಪ್ಪುಗಳನ್ನು ಮಾಡ್ತಾ ಇದೆ. ಗ್ಯಾಸ್ ತೈಲ ಸಿಗದೆ ಜನ ಪರದಾಡ್ತಿದ್ದಾರೆ. ಜನರಿಗೆ ಸಮಸ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಯುದ್ಧದಿಂದಾಗಿ ದೇಶದಲ್ಲಿರುವಂತಹ ಜನರಿಗೆ ಸಂಕಷ್ಟ ಉಂಟಾಗಿದೆ. ಕೇಂದ್ರ ಸರ್ಕಾರ ಅನೇಕ ತಪ್ಪುಗಳನ್ನು ಮಾಡ್ತಾ ಇದೆ. ಗ್ಯಾಸ್ ತೈಲ ಸಿಗದೆ ಜನ ಪರದಾಡ್ತಿದ್ದಾರೆ. ಜನರಿಗೆ ಸಮಸ್ಯೆ ಆದ್ರೂ ಕೂಡ ಯಾರು ತಲೆ ಕೆಡಿಸಿಕೊಳ್ತಾ ಇಲ್ಲ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಕೇಂದ್ರ ಸರ್ಕಾರ ಜನರ ಲೂಟಿಗೆ ಹೊರಟಿದೆ. ಬೆಲೆ ಏರಿಕೆಯಿಂದ ಜನರಿಗೆ ಸಂಕಷ್ಟ ತಡ್ತಾ ಇದೆ. ಜನರು ಜೀವನ ಮಾಡೋಕೆ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟೋಲ್ ಹೆಚ್ಚಳದ ಮೂಲಕ ತೆರಿಗೆಯನ್ನ ಸಂಗ್ರಹಿಸ್ತಾ ಇದೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾ ಇರುವಂತದ್ದು. ಯುದ್ಧದಿಂದಾಗಿ ದೇಶದ ಜನರಿಗೆ ಕಷ್ಟ ಉಂಟಾಗಿದೆ. ಇದ್ರ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಅನೇಕ ತಪ್ಪುಗಳನ್ನ ಮಾಡ್ತಾ ಇದೆ. ಇದರಿಂದಾಗಿ ದೇಶದ ಜನರಿಗೆ ಮತ್ತಷ್ಟು ಸಂಕಟ ಹೆಚ್ಚಾಗ್ತಾ ಇದೆ. ಅನಿಲದ ಅಭಾವ ಉಂಟಾಗಿದೆ. ಪೆಟ್ರೋಲಿಯಂ ಕೊರತೆ ಉಂಟಾಗ್ತಾ ಇದೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತಷ್ಟು ಟ್ಯಾಕ್ಸ್ ಗಳನ್ನ ವಿಧಿಸ್ತಾ ಇದೆ. ಟೋಲ್ಗಳನ್ನ ಜಾಸ್ತಿ ಮಾಡ್ತಾ ಇದೆ. ಇದರಿಂದಾಗಿ ದೇಶದ ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸುತ್ತಿದ್ದಾರೆ. ನಮ್ಮ ರಾಷ್ಟ್ರೀಯ ಅನೇಕ ಹೊರದೇಶಗಳ ಪಾಲಿಸಿಗಳ ಮಧ್ಯದಲ್ಲಿ ಯಾವ ರೀತಿ ನರಳುತ್ತಾ ಇದ್ದೀವಿ, ಇದನ್ನೆಲ್ಲ ಸಾಮಾನ್ಯ ಜನರ ಬದುಕಿನಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಈಗ ಉಜ್ವಲ ಹೋಯಿತು. ಸೌದೆ ಯೋಜನೆ ಬಂದಿದೆ. ಮುಂದಕ್ಕೆ ನಮ್ಮ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಹೋಟ್ಲ್ಗಳು ಯಾವ ರೀತಿ ಬಂದಾಗ್ತಾ ಇದೆ, ಹೆಂಗೆ ವಾಪಸ್ಸು ವಿದ್ಯುತ್ ಶಕ್ತಿ ಏರಿಕೆ, ಮಾಮೂಲಿ ವಾಪಸ್ಸು ಕರೆಂಟ್ ಸ್ಟವನ್ನು ಕೂಡ ಉಪಯೋಗಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಸೊ ಸೌದೆ ಭಾಗ್ಯ ಕೂಡ ಈಗ ಕೊಟ್ಟಿದ್ದಾರೆ. ಬಟ್ ಸೌದೆ ಎಲ್ಲಿಂದ ತರೋದು ವಿಧಿನೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಬಂದಿದೆ. 60 ರೂಪಾಯಿ ಇದ್ದಿದ್ದ ಗ್ಯಾಸ್ ಸಿಲಿಂಡ್ರು ಇವತ್ತು 115 ರೂಪಾಯಿ ಆಗಿದೆ. ಇನ್ನು ಟೋಲ್ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ. ರೈಲ್ವೆ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ನಾವೇನಾದ್ರು ಕೆಲವು ಅನಿವಾರ್ಯತೆಯಿಂದ ನಾವುಗಳು ತೀರ್ಮಾನ ಮಾಡಿದಾಗ ಟೀಕೆ ಟಿಪ್ಪಣಿಗಳು ಯಾವ ರೀತಿ ಆಗ್ತಿತ್ತು ಅಂತ ಕೂಡ ತಮಗೆ ಗೊತ್ತಿದೆ. ಸೊ ಈಗ ಸಾಮಾನ್ಯ ಜನರ ಮೇಲೆ ಇವತ್ತು ಬೆಲೆ ಏರಿಕೆಯ ಯುದ್ಧವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. And every 1st April, Modi government and BJP unleashes price rise or belle erike on Kannadigas as also people of the country. Highway robbery being committed by BJP by repeated toll tax hikes. Since 2019-20 till date, BJP and Modi government has collected 23,000 crores from Kannadigas alone in toll taxes. And you will be shocked to know that this year 26-27, by the time the year ends and then they hike next 1st April, they would have collected 5,000 crore from people. SSLC ಪರೀಕ್ಷೆಯಲ್ಲಿ ಹಿಂದಿಗೆ ಅಂಕ ಇಲ್ಲ. ಪರೀಕ್ಷೆ ಹಿಂದಿಯದ ಬರೆದ್ರೂ ಕೂಡ ಅದನ್ನ ಗ್ರೇಡಿಂಗ್ಗೆ ಮಾತ್ರ ಪರಿಗಣನೆಯನ್ನ ಮಾಡಲಾಗುತ್ತೆ. SSLC ಪರೀಕ್ಷೆಯಲ್ಲಿ ಭಾಷೆಗಳಲ್ಲಿ ಈಗ ಹೊಸ ಬದಲಾವಣೆಯನ್ನ ತರಲಾಗಿದೆ. ಈ ಮುಂದೆ ಈ ಹಿಂದೆ ಇದ್ದಂಥದ್ದು 6 ಭಾಷೆಗಳಲ್ಲಿ ಕೂಡ, ಅಂದ್ರೆ ಕನ್ನಡ, ಹಿಂದಿ, ಇಂಗ್ಲಿಷ್ 3 ಭಾಷೆ ಕೂಡ ಪರಿಗಣನೆ ಆಗ್ತಾ ಇತ್ತು. ಆದ್ರೆ ಇನ್ಮುಂದೆ ಹಿಂದಿ ಗ್ರೇಡಿಂಗ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಪಾಸಿಂಗ್ ಮಾರ್ಕ್ಸ್ ಇತ್ತಲ್ಲ, ಅದ್ರ ಜೊತೆಗೆ ಆಡ್ ಆಗೋದಿಲ್ಲ ಅನ್ನುವಂತಹ ಹೊಸ ನಿಯಮವನ್ನ ತರಲಾಗಿದೆ. SSLC ಪಾಸ್ ಅಥವಾ ಫೇಲ್ಗೆ ಹಿಂದಿ ಮಾನದಂಡ ಆಗೋದಿಲ್ಲ ಇನ್ಮುಂದೆ. ಸರ್ಕಾರದ ನಿರ್ಧಾರದಿಂದ ಶಿಕ್ಷಕರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ರಾಜ್ಯದ ಹಿಂದಿ ಶಿಕ್ಷಕರಿಗೆ ತೊಂದರೆ ಆಗೋದಿಲ್ಲ. ಹಿಂದಿ ಪಾಠ ಪ್ರವಚನ ಈ ಹಿಂದೆ ಯಾವ ರೀತಿಯಾಗಿ ನಡೀತಾ ಇತ್ತು ಅದೇ ರೀತಿಯಾಗಿ ಹಿಂದಿ ಕ್ಲಾಸಸ್ಗಳು ನಡೆಯುತ್ತೆ. ಆದ್ರೆ ಹಿಂದಿ ಶಿಕ್ಷಕರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಿಂದಿ ಶಿಕ್ಷಕರಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ವದಂತಿಯನ್ನು ಹಬ್ಬಿಸಲಾಗ್ತಾ ಇದೆ. ಶಿಕ್ಷಕರ ಕ್ಷೇತ್ರದ ಕೆಲ MLCಗಳಿಂದಲೇ ವದಂತಿ ಹಬ್ಬಿರುವಂತಹ ಆರೋಪ ಕೂಡ ಕೇಳ್ಬರ್ತಾ ಇದೆ. ಇಂಥ ವದಂತಿಗಳಿಗೆ ಹಿಂದಿ ಶಿಕ್ಷಕರು ಕಿವಿಗೊಡಬೇಡಿ. ಎಲ್ಲಾ ಹಂತದಲ್ಲೂ ಕೂಡ ಹಿಂದಿ ತರಗತಿಗಳು ನಡೆಯಲಿವೆ. ಮಕ್ಕಳಿಗೆ ಹಿಂದಿ ಪಾಠ ಪ್ರವಚನ
ಅದೇ ರೀತಿಯಾಗಿ ನಡೆಯುತ್ತೆ. ಹಿಂದಿ ಪಾಠ ಮಾಡುವಂತಹ ಶಿಕ್ಷಕರ ಕೆಲಸಕ್ಕೆ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. SSLCಯಲ್ಲಿ ಹಿಂದಿಗೆ ಅಂಕವನ್ನ ಕೊಡಲ್ಲ, ಅದ್ರ ಬದಲಾಗಿ ಗ್ರೇಡ್ ಮಾತ್ರ ಕೊಡ್ತಾರೆ. ಮಕ್ಕಳು ಹಿಂದಿ ತರಗತಿಗೆ ಈ ಹಿಂದೆ ಯಾವ ರೀತಿಯಾಗಿ ಹಾಜರಾಗ್ತಿದ್ರು ಅದೇ ರೀತಿಯಾಗಿ ಹಾಜರಾಗಲೇಬೇಕು. ಹೀಗಾಗಿ ಹಿಂದಿ ಶಿಕ್ಷಕರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಿಂದಿಯನ್ನ ಟೋಟಲ್ ಮಾರ್ಕ್ಸ್ ಇಂದ ಹೊರಗಡೆ ಇಡ್ತಿದ್ದಾರೆ. ಇದರಿಂದಾಗಿ ಹಿಂದಿ ತರಗತಿಗಳು ಸ್ಟಾಪ್ ಆಗುತ್ತೆ, ಹಿಂದಿ ಶಿಕ್ಷಕರನ್ನ ಕೆಲಸದಿಂದ ತೆಗೆಯಲಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ವದಂತಿಗಳನ್ನ ಹಬ್ಬಿಸಲಾಗ್ತಾ ಇದೆ. ಇದಕ್ಕೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರೇ ಸ್ಪಷ್ಟನೆಯನ್ನ ನೀಡಿರುವಂತದ್ದು, ಹಿಂದಿ ಶಿಕ್ಷಕರಿಗೆ ಯಾವುದೇ ರೀತಿಯ ಆತಂಕ ಬೇಡ. ಈ ಹಿಂದೆ ಇದ್ದಂತೆ ತರಗತಿಗಳು ನಡೆಯುತ್ತೆ ಅಂದಮೇಲೆ ಹಿಂದಿ ಶಿಕ್ಷಕರು ಕೂಡ ಇರಲೇಬೇಕು ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈ ಹಿಂದಿ ಭಾಷೆನ ಈ ಟೋಟಲ್ ಅಂಕದಿಂದಾಗಿ ಹೊರಗಡೆ ಇಟ್ಟು ಗ್ರೇಡ್ಗೆ ಸೀಮಿತಗೊಳಿಸಿರೋದ್ರಿಂದ ಹಿಂದಿ ಶಿಕ್ಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಮಧು ಬಂಗಾರಪ್ಪ ಈ ಕುರಿತು ಯಾವೆಲ್ಲ ಸ್ಪಷ್ಟನೆಗಳನ್ನ ನೀಡಿದ್ದಾರೆ? ಖಂಡಿತವಾಗ್ಲೂ ಚೈತ್ರ, ಒಂದಷ್ಟು ಗೊಂದಲಗಳು ಕೂಡ ಇದಾವೆ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಹಿಂದಿ ಶಿಕ್ಷಕರು ಕೂಡ ಎಲ್ಲೊಂದ್ ಕಡೆ ಒಂದ್ ರೀತಿ ಗೊಂದಲಕ್ಕೆ ಈಡಾಗಿರುವಂತದ್ದು. ಹಾಗಾಗಿ ಈಗ ರಾಜ್ಯ ಸರ್ಕಾರದಿಂದ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು. ಈಗಾಗಲೇ SSLC ಪರೀಕ್ಷೆಯಲ್ಲಿ ಹಿಂದಿ ಅಂಕ ಅಲ್ಲ, ಆದ್ರೆ ಹಿಂದಿ ಪರೀಕ್ಷೆ ಬರೆದವರಿಗೆ ಗ್ರೇಡಿಂಗ್ ಅನ್ನುವಂಥದ್ದು ಮತ್ತೆ SSLC ಪಾಸ್ ಫೇಲ್ ಆದವರಿಗೆ ಹಿಂದಿ ಮಾನದಂಡವಲ್ಲ ಅನ್ನೋ ನಿರ್ಧಾರವನ್ನ ರಾಜ್ಯ ಸರ್ಕಾರ ಏನ್ ಮಾಡಿದೆ. ಅದು ಎಲ್ಲೊಂದ್ ಕಡೆ ಆ ಒಂದು ನಿರ್ಧಾರದಿಂದಾಗಿ ಒಂದಷ್ಟು ದಿನ ಶಿಕ್ಷಕರು ಕೆಲಸವನ್ನ ಕಳ್ಸಿಕೊಡ್ತಾರೆ, ಅಂದ್ರೆ ಹಿಂದಿ ಶಿಕ್ಷಕರು ಕೆಲಸವನ್ನ ಕಳ್ಸಿಕೊಡ್ತಾರೆ, ಮತ್ತೆ ಶಾಲೆಗಳು ಕೂಡ ನಡೆಯಲ್ಲ, ತರಗತಿಗಳು ಕೂಡ ನಡೆಯಲ್ಲ. ಮತ್ತೆ ಜೊತೆಗೆ ಎಲ್ಲೊಂದ್ ಕಡೆ ಆ ಒಂದು ಶಿಕ್ಷಕರನ್ನ ಎಲ್ಲೋ ಒಂದ್ ಕಡೆಗೆ ಶಿಕ್ಷಕರ ಕ್ಷೇತ್ರದಿಂದ ಏನು MLC ಗಳಿಂದ ಗೆದ್ದಿದ್ದಾರೆ ಅವರು ಅವರನ್ನ ಒಂದ್ ಸ್ವಲ್ಪ ಗೊಂದಲಕ್ಕೀಡು ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಂದೇಶನ ಕೊಡ್ತಾ ಇರುವಂತದ್ದು. ಇದೆಲ್ಲದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇದು ಸಮಸ್ಯೆ ಆಗೋದಿಲ್ಲ. ಎಲ್ಲವೂ ಕೂಡ ತರಗತಿಗಳು ಕೂಡ ನಡೀತವೆ, ಮತ್ತೆ ಯಾವುದೇ ಒಂದು ಶಿಕ್ಷಕರು ಕೂಡ ಕೆಲಸ ಹೋಗೋದಿಲ್ಲ. ಇವೆಲ್ಲವೂ ಕೂಡ ವದಂತಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗಾಗಲೇ ಕಂಡು ಬರ್ತಾ ಇರುವಂತದ್ದು. ಅದಕ್ಕೋಸ್ಕರವಾಗಿನೇ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಇದೀಗ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿರುವಂತದ್ದು. ಎಲ್ಲಾ ಹಂತದಲ್ಲೂ ಕೂಡ ಹಿಂದಿ ತರಗತಿಗಳು ಕೂಡ ನಡೆಯುವಂತದ್ದು, ಅದ್ರ ಜೊತೆಗೆ ಮಕ್ಕಳಿಗೆ ಹಿಂದಿ ಪಾಠ ಆಗಿರ್ಬೋದು, ಮತ್ತೆ ಪ್ರವಚನ ಕೂಡ ನಡೆಯುವಂತದ್ದು. ಜೊತೆಗೆ ಈಗಾಗಲೇ ಶಿಕ್ಷಕರು ಕೂಡ ಈ ಒಂದು ನಿರ್ಧಾರದಿಂದಾಗಿ ಹಿಂದಿ ಶಿಕ್ಷಕರು ಕೆಲಸವನ್ನ ಕಳ್ಸಿಕೊಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇತ್ತು, ಪರ ವಿರೋಧದ ಕೂಡ ಚರ್ಚೆ ಕೂಡ ನಡೀತಾ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಕರನ್ನ ಕೆಲಸದಿಂದ ತೆಗೆಯುವಂತ ಒಂದು ಪ್ರಶ್ನೆ ಇಲ್ಲ ಅನ್ನೋ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಈಗಾಗಲೇ ಮಕ್ಕಳು ಎಲ್ಲರೂ ಕೂಡ ಹಿಂದಿ ತರಗತಿಗೂ ಕೂಡ ಹಾಜರಾಗಬೇಕು, ಮತ್ತೆ ಹಿಂದಿ ಶಿಕ್ಷಕರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದಿರುವಂತ ಹೇಳಿ ಕೂಡ ರಾಜ್ಯ ಸರ್ಕಾರ ಈಗ ಕ್ರಮವನ್ನು ಕೂಡ ವಹಿಸಿರುವಂತದ್ದು. ಒಂದ್ ಕಡೆ ಪ್ರತಿಪಕ್ಷ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಮಾಡ್ತಾ ಇದೆ, ವಿರೋಧವನ್ನು ಕೂಡ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿನೇ ಈಗ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಈಗ ಒಂದು ಸ್ಪಷ್ಟನೆ ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಹಿಂದಿ ಶಿಕ್ಷಕರು ಇನ್ ಮುಂದೆ ಎದುರಬೇಡಿ, ಇಂದಿನಂತೆ ತಮ್ಮ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು. ಚೈತ್ರ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿ.